ನಮ್ಮ ಬಾಡಿನ ಬಿಲ್ಡ್ ಮಾಡಬೇಕು ಅಂದ್ರೆ ಸಾಕಷ್ಟು ಕಷ್ಟಪಟ್ಟಿರಬೇಕು. ಅದನ್ನ ನಾನು ಪ್ರಾಪರ್ ಆಗಿ ಸೆಟ್ ಮಾಡೋದಕ್ಕೆ ಐ ಟುಕ್ 3 years. ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು? ವರ್ಕೌಟ್ ಮಾಡಿ ಒಂದು ಫಿಸಿಕ್ಸ್ ಸೆಟ್ ಆದ್ಮೇಲೆ ನಾನು ಮಿಸ್ಟರ್ ದುಬೈ ಅಟೆಂಡ್ ಮಾಡಿದೆ. ಆ ಹಾರ್ಡ್ ವರ್ಕ್ ಪೀರಿಯಡ್ ಹೆಂಗಿತ್ತು ಅಂತ? ಆಕ್ಚುಲಿ ವೆರಿ ರಾಂಗ್ ಮೈಂಡ್ ಸೆಟ್. ಯಾಕಂದ್ರೆ ಆ ಟೈಮಲ್ಲಿ ನಾವೇನು ಅನ್ಕೋತೀವಿ, ಇಲ್ಲ ಜಾಸ್ತಿ ವೆಯ್ಟ್ ಎತ್ಕೊಂಡ್ರೆ ಬಾಡಿ ಬೇಗ ಬರುತ್ತೆ ಅಂತ. ಬಟ್ ಆ ಥರ ಅಲ್ಲ. ಹಲೋ ನಮಸ್ಕಾರ, ವೆಲ್ಕಮ್ ಟು ಡಾಕ್ಟರ್ ಬಾಸ್. ನಾನು ಮಂಜುನಾಥ್ ಶ್ರೀನಿವಾಸ್. ಸಾಮಾನ್ಯವಾಗಿ ನೀವು ಪ್ರತಿದಿನ ನಟರ ಲೈಫ್ ಸ್ಟೈಲ್ ಬಗ್ಗೆ ಫೋಕಸ್ ಮಾಡ್ತಾನೆ ಇರ್ತೀರಾ. ಹಾಗೇನೆ ಅವರೆಷ್ಟು ಚೆಂದಾಗಿ ಕಾಣಿಸ್ಬೇಕು ಅಂತಂದ್ರೆ ಸಾಕಷ್ಟು ವಿಚಾರಗಳನ್ನ ನೀವು ಅವರ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಅದ್ರ ಜೊತೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫಾಲೋ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ನಮ್ಮ ಡಾಕ್ಟರ್ ಬಾಸ್ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರುವಂತದ್ದು ವರ್ಸಟೈಲ್ ಆಕ್ಟರ್ ಆಗಿರುವಂತಹ ದಿಲೀಪ್ ಶೆಟ್ಟಿ ಅವರು. ಅವರ ಹೈಟ್ ಹೇಳುತ್ತೆ, ಹಾಗೇನೆ 6+ ಕಟ್ಔಟ್ ಅಂತಾನೆ ಹೇಳ್ಬೋದು. ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಹೈಟಿಗೆ ತಕ್ಕಂಗೆ ವರ್ಕೌಟ್ ಆಗಿರ್ಬೋದು, ಅವರ ಹೆಲ್ತ್ ರೂಟೀನ್, ಸ್ಕಿನ್ ಕೇರ್ ರೂಟೀನು, ಅದ್ರ ಜೊತೆಗೆ ಹೇರ್ ಕೇರ್ ರೂಟೀನ್ ಹಿಂಗೆಲ್ಲ ಇರುತ್ತೆ. ಒಟ್ಟಾರೆ ಹೆಲ್ತ್ ಅಪ್ಡೇಟ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. 6.3 ಹೈಟ್ ಒಂದು ಪ್ಲಸ್ ಪಾಯಿಂಟ್. ಬಟ್ ಅದ್ರ ತಕ್ಕಂಗೆ ನಾವು ನಮ್ಮ ಬಾಡಿನ ಬಿಲ್ಡ್ ಮಾಡಬೇಕು ಅಂದ್ರೆ ಸಾಕಷ್ಟು ಕಷ್ಟಪಟ್ಟಿರ್ಬೇಕು. ಎಷ್ಟು ವರ್ಷಗಳಾಯ್ತು ನೀವು ವರ್ಕೌಟ್ ನ ಶುರು ಮಾಡಿ? ಹಿಂಗೆಲ್ಲ ನಡೀತಿದೆ ಒಂದು 9 years ಆಗಿದೆ. ಅಂಡ್ ಫಸ್ಟ್ ನನ್ನ ವೆಯ್ಟ್ 61 ವೆಯ್ಟ್ ಇದೆ. ಸೊ ಈ ಹೈಟಿಗೆ 61 ವೆಯ್ಟ್ ಆ ಥರ ಇತ್ತು. ಸೊ ಅದನ್ನು ನಾನು ಪ್ರಾಪರಾಗಿ ಸೆಟ್ ಮಾಡೋದಕ್ಕೆ ಐ ಟುಕ್ 3 years. ಯಾಕಂದರೆ ಯಾವುದೇ ಥರದ ಇಂಜೆಕ್ಷನ್ ಅದು ಇದು ಯಾವುದು ತೊಗೊಳ್ದೆ ಬರೀ ಸೆಟ್ ಮಾಡೋದಕ್ಕೆ 3 years ತೊಗೊಳ್ದು. ಬಿಕಾಸ್ ನನಗೆ ಆ ಇಂಜೆಕ್ಟ್ ಅದೆಲ್ಲ ಇಷ್ಟ ಇಲ್ಲ, ಆ್ಯಂಡ್ ಆ ಥರ ಬಾಡಿನೂ ಇಷ್ಟ ಇಲ್ಲ. ಫಾರ್ ದಟ್ ಕಾಂಪಿಟೇಷನ್ ಇಟ್ ಈಸ್ ಫೈನ್, ಬಟ್ ಫಿಟ್ ಆಗಿರಬೇಕು ಅಂದರೆ ದಟ್ ಇಸ್ ನಾಟ್ ನೆಸಸರಿ ಅಂತ. ಸೊ ಆಲ್ಮೋಸ್ಟ್ 9 years ಆಯಿತು ವರ್ಕೌಟ್ ಶುರು ಮಾಡಿ. ವರ್ಕೌಟ್ ಶುರು ಮಾಡಿದ್ದಾದ್ಮೇಲೆ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು? ವರ್ಕೌಟ್ ಓಕೆ, ತುಂಬಾ ಚೇಂಜಸ್ ಆಗಿದೆ. ಯಾಕಂದರೆ ಫಸ್ಟ್ ಇದ್ದಿದ್ದಕ್ಕೂ ಫಸ್ಟು ಅಂದರೆ ಮಾಡಲಿಂಗ್ ಮಾಡಬೇಕು ಅಂದರೆ ಯಾರು ನನಗೆ ಹೇಳ್ತಾ ಇರಲಿಲ್ಲ, ಏನು ಈ ಪರ್ಸ್ನಲ್ ಇಟ್ಕೊಂಡು ಮಾಡಲಿಂಗ್ ಮಾಡೋಕ್ಕಾಗಲ್ಲ, ಸುಮ್ಮನೆ ನೀನು ಆಸೆ ಪಡ್ತಿದ್ದೆ ಅಷ್ಟೇ ಅಂತ. ಬಟ್ ವರ್ಕೌಟ್ ಮಾಡಿ ಒಂದು ಫಿಸಿಕ್ಸ್ ಸೆಟ್ ಆದಮೇಲೆ ನಾನು ಮಿಸ್ಟರ್ ದುಬೈ ಅಟೆಂಡ್ ಮಾಡಿದೆ. ಸೊ ಅದರಲ್ಲಿ ರನ್ನರ್ ಅಪ್ ಆದೆ. ಸೊ ಆ ಫಿಸಿಕ್ಸ್ ಸೆಟ್ ಆಗಿದ್ದಕ್ಕೆ ಅದಾಗಿರೋದು. ಮಾಡಲಿಂಗ್ ಅಂತ ಬಂದಾಗ, ನಮ್ಮ ಫಿಸಿಕ್ ಅಂತ ಇದು ಅಂತ ಬಂದಾಗ, ಸೊ ಅದೆಲ್ಲ ಕೌಂಟ್ ಆಗೇ ಆಗುತ್ತೆ. ಇವಾಗ ಈ ಆರ್ಟಿಸ್ಟ್ ಆಗಿದ್ದೀನಿ ಅಂದರೂ ಮೇ ಬಿ ಬಿಕಾಸ್ ಆಫ್ ದಟ್ ಫಿಸಿಕ್. ಹೌದು. ಸೊ ನಮ್ಮ ಬಾಡಿ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಬಾಡಿ ಶೇಪ್ಸ್ ಎಸ್ಪೆಷಲಿ ಅದ್ರ ಮೇಲೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ಅದು ನಿಮ್ಮ ತುಂಬ ಚೇಂಜಸ್ ತಂದುಕೊಡುತ್ತೆ. ನೀವು ಬಿಫೋರ್ ಇರೋದಕ್ಕೂ ಆಫ್ಟರ್ ಇರೋದಕ್ಕೂ ತುಂಬ ವ್ಯತ್ಯಾಸ ಕಾಣ್ಬೋದು. ಈ 61 kgs ಇದ್ದೆ ನೀವು ವರ್ಕೌಟ್ ಶುರು ಮಾಡಬೇಕಾದ್ರೆ ಅಂತ ಹೇಳಿದ್ರೆ, 61 ಈಗ ಇರುವಂಥ ವೆಯ್ಟ್ಗೆ ತುಂಬಾ ಹಾರ್ಡ್ ವರ್ಕ್ ಬೇಕಾಗಿರುತ್ತೆ. ಸೊ ಆ ಹಾರ್ಡ್ ವರ್ಕ್ ಪೀರಿಯಡ್ ಹೆಂಗಿತ್ತು ಅಂತ? ಅಂದರೆ ಸ್ಟಾರ್ಟಿಂಗ್ ನಾವೇನು ಮಾಡ್ತಿದ್ವಿ, ಪ್ರಾಪರ್ ಗೈಡ್ಲೈನ್ಸ್ ಇರಲಿಲ್ಲ ಮುಂಚೆ. ಏನಾಗ್ತಿತ್ತು, ಜಿಮ್ಗೆ ಹೋಗಿ ಹೆವಿ ವೆಯ್ಟ್ ಎತ್ಕೊಂಡ್ರೆ ಬಾಡಿ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್. ಸೊ ನಾವೇನು ಮಾಡ್ತಿದ್ವಿ, ಸಿಕ್ಕಿದ ವೆಯ್ಟು ಯಾರೋ 10 kg ಎತ್ಕೋತಿದಾರ, ನಾನು 12 kg ಎತ್ಕೋತೀನಿ ಅಂತ ನನಗೆ ಅವ್ನಿಗೆ. ಸೊ ಅದು ಆ್ಯಕ್ಚುಲಿ ವೆರಿ ರಾಂಗ್ ಮೈಂಡ್ ಸೆಟ್. ಯಾಕಂದ್ರೆ ಆ ಟೈಮಲ್ಲಿ ನಾವೇನು ಅನ್ಕೋತೀವಿ, ಇಲ್ಲ ಜಾಸ್ತಿ ವೆಯ್ಟ್ ಎತ್ಕೊಂಡ್ರೆ ಬಾಡಿ ಬೇಗ ಬರುತ್ತೆ ಅಂತ. ಬಟ್ ಆ ಥರ ಅಲ್ಲ. ಅಂದರೆ ವೆರಿ ಲೋ ವೆಯ್ಟಿಂದ ಶುರು ಮಾಡಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಆ ಥರ ಬಿಲ್ಡ್ ಮಾಡೋದು ಬೇಗ ಬರುತ್ತೆ ಅಂತ. ಸೊ ಆ ಥರ ಫಸ್ಟ್ ಹೇಗಾಗ್ತಿತ್ತು ಅಂದರೆ, ಜಿಮ್ ಎಂಟ್ರಿ ಆಗ್ತಿದ್ದೆ, ಎಲ್ಲರನ್ನ ನೋಡ್ತಿದ್ದೆ, ಎಲ್ಲರೂ ಒಳ್ಳೆ ಫಿಸಿಕಲ್ ಇರೋರು ನೋಡ್ಬಿಟ್ಟು ಅಲ್ಲೇ ಅರ್ಧ ಗಂಟೆ ಕೂತ್ಕೊಂಡು ಹಾಗೆ ವಾಪಸ್ ಬರ್ತಾ ಇದ್ದೆ. ವರ್ಕೌಟೇ ಮಾಡ್ತಾ ಇರಲಿಲ್ಲ. 3 months ಅದೇ ಥರ ಮಾಡಿದ್ದೆ. ಯಾಕಂದರೆ ಬೇರೆಯವ್ರ ಫಿಸಿಕ್ ನೋಡಿ ನಾನೊಂಥರ ಡಿಸಪಾಯಿಂಟ್ ಆಗ್ತಿತ್ತು. ಹಿಂಗಿದ್ದಾರೆ, ಈ ಥರ ಎಲ್ಲ ವೆಯ್ಟ್ ಎತ್ತಾರೆ, ನಾನು ಕೊಟ್ಟರೆ 2 kg 5 kg. ಸೊ ಅದನ್ನ ನೋಡ್ತಿರ್ಬೇಕಾದ್ರೆ ಇಲ್ಲ, ಸೆಟ್ ಆಗಲ್ಲ ಅಂತ. ಬಟ್ ಅಲ್ಲಿ ಒಬ್ಬ ವೆಲ್ ಬಿಲ್ಟ್ ಒಬ್ಬ ಫ್ರೆಂಡ್ ಆಗಿದ್ದ. ಸೊ ಅವನೇನು ಮಾಡ್ದ, ನನ್ನ ಜೊತೆ ಟ್ರೈನಿಂಗ್ ಮಾಡುವಂತ ಈ ಸ್ಟಾರ್ಟೆಡ್. ಸೊ ಅಲ್ಲಿಂದ ತುಂಬ ಅಂದರೆ ಡಯಟ್ ಪ್ಲ್ಯಾನ್ ಆಗಿರ್ಬೋದು, ಪ್ರಾಪರ್ ಡಯಟ್ ನಾನು ಮಾಡೇ ಇಲ್ಲ ಇದುವರೆಗೂ. ಬಟ್ ವರ್ಕೌಟ್ಸ್ 3 hours ವರ್ಕೌಟ್ ಮಾಡ್ತಿದ್ವಿ. ಅದರಲ್ಲಿ ಒಂದು 1 hour ಬರೀ ಕಾರ್ಡಿಯೋ ಆ ಥರ ನಡೀತಿತ್ತು. ಆಮೇಲೆ ವೆಯ್ಟ್ಸು. ಸೊ ಅಂದರೆ ನೋ ಪೇನ್ ಗೇನ್ ಅಂತಾರಲ್ಲ, ಸೊ ಆ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ಹೆಲ್ಪ್ ಆಯಿತು. ಒಂದು ಕಡೆ ಕನ್ನಡ, ಇನ್ನೊಂದು ಕಡೆ ತೆಲುಗು, ಇನ್ನೊಂದು ಕಡೆ ಸಿನಿಮಾಗಳಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಬಿಸಿ ಇದ್ದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಮನಿಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗಲ್ಲ. ಅಂಥ ಟೈಮಲ್ಲಿ ವರ್ಕೌಟ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಿ? ಯಾಕಂದರೆ ಆ ಪಾತ್ರಗಳಿಗೆ ನೀವು ಹಂಗೇನೆ ಫಿಸಿಕ್ಕಾಗಿ ರಗಡಾಗಿ ಕಾಣಿಸ್ಕೋಬೇಕಾಗಿರ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಸ್ಪೆಷಲಿ ಅಂದರೆ ನನ್ನ ಇವಲ್ಯೂಷನ್ ಜಿಮ್ ಏನಿದೆ, ಸೊ ಇಲ್ಲಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಶೂಟಿಂಗ್ ಮುಗಿದು 10 ಗಂಟೆ ಬಂದರು, ಅಂದರೆ 11 o'clock ಬಂದರು, ಅವ್ರು ಓಪನ್ ಇಡ್ತಾಯಿದ್ರು.
ಅಟ್ಲೀಸ್ಟ್ ಯಾರಾದ್ರು ಇರ್ತಾ ಇದ್ರು. ಏನೂ ಇಲ್ಲ ಅಂದ್ರೆ ನನಗೆ ಒಂದು ವರ್ಕೌಟ್ ಶೀಟ್ ಕಳಿಸ್ಕೊಡ್ತಾ ಇದ್ರು, ಸರ್ ಇದನ್ನು ವರ್ಕೌಟ್ ಮಾಡಿ ಅಂತ. ಸೊ ಕೆಲವೊಂದ್ಸಲ 12 ಗಂಟೆ ಬಂದು ನೈಟ್ ವರ್ಕೌಟ್ ಮಾಡಿದ್ದು ಇದೆ, 11 ಗಂಟೆ ಬಂದು ಮಾಡಿದ್ದಿದೆ. ಸೊ ಎಕ್ಸ್ಕ್ಯೂಸ್ ಕೊಡೋ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಹೌದು. ಸೊ ಎಕ್ಸ್ಕ್ಯೂಸ್ ಕೊಟ್ಟರೆ ನಾವು ತುಂಬ ಅಂದರೆ ಆ ಲೆವೆಲ್ನ ರೀಚ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಇವನ್ ಸ್ಪೆಷಲಿ ಕೀರ್ತಿ ಅವರೇ, ಎಷ್ಟೇ ಟೈಮ್ ನಾನು ಕಾಲ್ ಮಾಡಿದ್ರು, ಸರ್ ಬನ್ನಿ ಸರ್ ವರ್ಕೌಟ್ ಮಾಡಿ ಸರ್. ಕೆಲವೊಂದ್ಸರಿ ಟಯರ್ಡ್ ಆಗಿರ್ತೀವಿ, ಮೂಡ್ ಇರಲ್ಲ. ಸೊ ಆ ಟೈಮಲ್ಲಿ ಒಂದು ಪುಷ್ ವೆರಿ ಅಗತ್ಯ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ರು ಕಾಲ್ ಮಾಡಿರೋರು, ಸರ್ ಇವತ್ತು ಮಿಸ್ ಮಾಡಬೇಡಿ ಸರ್, ಬನ್ನಿ ಸರ್, ಅಟ್ಲೀಸ್ಟ್ ಎಲ್ಲೇ ಇದ್ದರೂ ಒಂದು ವಾಕಿಂಗ್ ಮಾಡಿ ಅಥವಾ ಹಾಫ್ ಆನ್ ಅವರ್ ವಾಕ್ ಮಾಡಿ. ಸೊ ಆ ಥರ ಎಲ್ಲ ಗೈಡ್ಲೈನ್ಸ್ ಕೊಡ್ತಾ ಇದ್ರು. ಸೊ ಎಕ್ಸ್ಕ್ಯೂಸ್ ಅನ್ನೋದು ಬೇಡ ಅಂತ ಅನಿಸುತ್ತೆ. ಬಟ್ ಈ ಮಿಡ್ಲ್ ಲೈಕ್ 1 ಇಯರಲ್ಲಿ ನಾನೇ ಒಂಥರ ಎಕ್ಸ್ಕ್ಯೂಸ್ ತೊಗೊಂಡಿದ್ದೆ, ಯಾಕಂದರೆ ಒಂದು ಡಿಸ್ಲೊಕೇಟ್ ಆಗಿತ್ತು. ಸೊ ಹಾಗಾಗಿ ನಾನೇ ಮೆಂಟಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದೆ, ಏನು ಮಾಡೋಕ್ಕಾಗಲ್ಲ ಆ ಥರ ಈ ಥರ ಅಂತ. ಆ್ಯಂಡ್ ಅದು ರಿಕವರಿ ಆಗಿ ತುಂಬ ಪ್ರೊಸೆಸ್ ತೊಗೋತು. ಸೊ ಹಾಗಾಗಿ ಸ್ವಲ್ಪ ಇದಾಗಿದೆ. ಮತ್ತೆ ಅದನ್ನು ರಿಕವರ್ ಮಾಡಿ, ಇಲ್ಲ ಸರ್ ಮತ್ತೆ ಮಾಡೋಣ ಅಂತ ಹೇಳಿ ಅವ್ರು ಎನ್ಕರೇಜ್ ಮಾಡಿ ಇಲ್ಲಿವರೆಗಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.